ಶ್ರಾವಣ ಸಂಜೆ ಕಾರ್ಯಕ್ರಮಕ್ಕೆ ಚಾಲನೆ. ಶ್ರಾವಣ ಮಾಸದ ನಿಮಿತ್ತ ಲಕ್ಷ್ಮೇಶ್ವರದ ಅಕ್ಕ ಮಹಾದೇವಿ ದೇವಸ್ಥಾನದಲ್ಲಿ 20ನೇ ವರ್ಷದ ಶ್ರಾವಣ ಸಂಜೆ ಕಾರ್ಯಕ್ರಮಕ್ಕೆ ಆಗಸ್ಟ್ 13ರಂದು ಸಂಜೆ 6ಕ್ಕೆ ಚಾಲನೆ ನೀಡಲಾಯಿತು. ಹೂವಿನ ಸಿಗ್ಲಿ ವಿರಕ್ತ ಮಠದ ಚನ್ನವೀರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಉದ್ಯಮಿ ಶಿವಪ್ರಕಾಶ್ ಲಿಂಬೈ ಸ್ವಾಮಿ ಮಠ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶ್ರಾವಣ ಮಾಸದ ಮಹತ್ವ ಕುರಿತು ಮಾತನಾಡಿದರು. ಹಿರಿಯ ವಕೀಲ ಶಿಗ್ಲೆ SP ಬಳಿಗಾರ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನ್ ಮಹಾಜನ್ ಶೆಟ್ಟರ್ ಅವರು ಗುರುವಿನ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು. ನಂದಿನಿ ಮಾಳವಾಡ ಪ್ರಾರ್ಥಿಸಿದರು. LS ಅರಳಳ್ಳಿ ಸ್ವಾಗತಿಸಿದರು. ನಿರ್ಮಲಾ ಅರಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರತ್ನಾಕರ್ಕಿ ನಿರೂಪಿಸಿದರು. ಕೊನೆಯಲ್ಲಿ MK ಕಳಿಮಠ ವಂದಿಸಿದರು. ಸೆಪ್ಟೆಂಬರ್ 12ರವರೆಗೆ ನಿರಂತರ 1 ತಿಂಗಳವರೆಗೆ ಪ್ರತಿದಿನ ಸಂಜೆ 6ಕ್ಕೆ ಶ್ರಾವಣ ಸಂಜೆ ಕಾರ್ಯಕ್ರಮ ನಡೆಯಲಿದೆ. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕಾರ್ಯಕ್ರಮ ನಡೀತು. ಎಲ್ಲವೂ ಒಂದು ಸಣ್ಣ ಪ್ರಮಾಣದ ಪ್ರಾರಂಭವಾಗಿ ಇವತ್ತು ವಿಜೃಂಭಣೆಯ ಕಾರ್ಯಕ್ರಮ ನಡೆಯಿತು. ನಾಗರ ಚಂದ್ರ ಕಾರ್ಯಕ್ರಮ ದೊಡ್ಡದಾಯ್ತು ಅಂತ ಹೊರಟು ಈ ಹಾಲು ಚಿತ್ರ ಆಗುತ್ತೆ ಅಂತೇಳಿ ಅದಕ್ಕೆ ದೇವಿ ಪೂಜೆ ಅಕ್ಕಮಾದೇವಿ ಏನು ತೋರಿಸ್ತಾಳ ಕೃಪಾ ತೋರಿಸಿ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿದ್ದು ಮಾಡಾಕತ್ತೀವಿ ಅಂದ್ರೆ ನೀರಿನಾಗಿಂದ ಅನ್ನೋದಕ್ಕೆ ಇವು ಎಲ್ಲ ಉದಾಹರಣೆಗಳು. ಒಂದು ವೇಳೆ ಇದು ತಾವೆಲ್ಲ ಮಾಡಾಕತ್ತಿರೋದು ಶ್ರವಣ ಯಜ್ಞ. ಅನೇಕರು 30 ದಿವಸ ಅನೇಕ ಪೂಜ್ಯರು, ಅನೇಕ ಅನುಭಾವಿಗಳು, ಅನೇಕ ಪಂಡಿತರು ಎಲ್ಲರೂ ಬಂದು ಈ ನಮ್ಮ ಅಜ್ಞಾನವನ್ನ ಕಳೆಯುವಂತಹ ಕಾರ್ಯವನ್ನ ಇಲ್ಲಿ ಮಾಡ್ತಾರೆ. ಸಾಮಾನ್ಯ ಕಾರ್ಯ ಅಲ್ಲ ಇದು ಶ್ರವಣ ಯಜ್ಞ. ಇಲ್ಲಿ ಬರುವಂತಹ ಎಲ್ಲರೂ ಅವರ ಎಲ್ಲರಲ್ಲಿ ಏಕಮುಖವಾಗಿ ಕಂಡು ಬರ್ತಕ್ಕಂತಹ ತತ್ವ ಯಾವುದಾದರೂ ಐತಿ ಅಂದ್ರೆ ಅದು ಗುರು ತತ್ವ. ಅದು ಸ್ವಾಮಿ ಪಡಿತು ಮೌಢ್ಯದ ಕಡೆ ಜಗ್ಗಿ ಹೊಡೆದೈತಿ. ಇಂಥ ಎಲ್ಲ ಕಾರ್ಯಕ್ರಮ ಇಂಥ ಎಲ್ಲ ಏನಾರು ಹೋಗಿ ಕುತ್ಕೊಂಡ್ರೆ ಇಲ್ಲಿ ಯಾಕ್ರ ಬಂದಿಸ್ಕೊಂಡ್ರಿ ಏನ್ ಹೇಳಾಕ್ತಿದ್ವ ಸ್ವಾಮಿ ಬರೇ ಮೌಢ್ಯ ತುಂಬ್ತಿರ್ತಾರೆ. ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಏನೇನು ಹೇಳ್ತಿರ್ತಾರೆ. ಆದ್ರೆ ಇಲ್ಲಿ ಬಂದು ಕುಂತಾಗ ವಚನ ಸಾಹಿತ್ಯ ನಮ್ಮ ಜ್ಞಾನ ವಿಸ್ತಾರವನ್ನು ಮಾಡಿ ನಮ್ಮ ಜ್ಞಾನದ ಕ್ಷಿತಿಜ ವಿಸ್ತಾರವಾಗುವುದು. ಆ ರೀತಿ ಇಲ್ಲಿ ಉಪನ್ಯಾಸಗಳು ನಡೆದು ಬಂದ ಇದಕ್ಕೊಂದು ಅರ್ಥ ಇರಬೇಕು. ಒಳ್ಳೆಯದನ್ನ ಕೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಅದಕ್ಕೆ ಕರಿಯಲಿತ್ತಲೇ ಒಂದೇ, ಸಿರಿಯಲಿತ್ತಲೇ ಒಂದೇ, ಎದುರಿಪ್ಪ ರಾಜ್ಯವನ್ನಿತ್ತಲೇ ಒಂದೇ. ಮತ್ತೆ ಏನ್ ಬೇಕು ನಿಮಗೆ? ನಿಮ್ಮ ಶರಣರ ಸುಳ್ಳು ನುಡಿಯ ಒಂದು ದರಗಳಿಗೆ ಇರ್ತಾರೆ ನಿಮ್ಮನೆತ್ತೆ ಕಾಣಲಾಮನ ಅಂತ ಕೇಳ್ಬಿಟ್ಟು ನನ್ಗೆ ಏನೇನು ಬೇರೆ ನಿಮಗೆ ಸಿಕ್ಕರೆ ಸಾಕು ಅಂತ ಕೇಳ್ಬಿಡ್ತಾರೆ. ಅದಕ್ಕೆ ಇದೊಂದು ಕೇಳಬೇಕು. ಇದು ಕೇಳಲಿಕ್ಕಾಗಲಿ ಇರ್ತಕ್ಕಂಥ ಒಂದು ಮಾಸ, ಇದಕ್ಕೆ ಶ್ರವಣ ಮಾಸ, ಶ್ರಾವಣ ಮಾಸ ಅಂತ ನಾವೆಲ್ಲ ಕರ್ಕೊಂಡು ಬರ್ತಾ ಇದ್ದೇವೆ. ಇದರ ಸಾರ್ಥಕತೆಯನ್ನು ನಾವೆಲ್ಲ ಕೂಡ ಪಡ್ಕೋಬೇಕು. ಇಂತಹ ಸಾರ್ಥಕತೆ ಪಡ್ಕೋಬೇಕಾಗಿ ನಮ್ಮ ಪ್ರೇಮಕ್ಕ ಕರ್ಕಕ್ಕೆ ಅಮ್ಮವರು ನಮಗೆ ನಿಮಗೆ ಎಲ್ಲ ಕಿಡಿದಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಬಿಟ್ಟು ನೋಡೋಣ.